ದೇವರು ಕೊಟ್ಟಂಥ ಬೀಜ ಇದು. ಕೂಜಿ ಪಟಾಲಿಯ ಅಂತ ಒಂದು ಬೀಜ 110ರಿಂದ 120 ದಿವಸದಲ್ಲಿ ಇದು ಬೆಳೆ ಕೈಗೆ ಬಂದುಬಿಡುತ್ತೆ. ನವಣೆಯಲ್ಲಿ ಎಷ್ಟು ನಾರಿನಾಂಶ ಇದೆಯೋ ಇದರಲ್ಲೂ ಅಷ್ಟೇ ನಾರಿನಾಂಶ ಇದೆ. ನಿಧಾನವಾಗಿ ಜೀರ್ಣವಾಗುತ್ತೆ. ಸೋನಾ ಮಸೂರಿ ಅಕ್ಕ ನಾವು ಊಟ ಮಾಡ್ತಿರ್ಬೇಕಾದ್ರೆ ಒಟ್ಟಾಗಿ ಓದ್ಕೊಳ್ಳೇ ಜೀರ್ಣ ಪ್ರಕ್ರಿಯೆ ಸ್ಟಾರ್ಟ್ ಆಗಿಬಿಡುತ್ತೆ. ಇಂಟರ್ನೆಟಲ್ಲಿ ಹುಡುಕಿದಾಗ ಶಿವಪ್ರಸಾದ ರಾಜನ್ ಅವ್ರ ಕಡೆಯಿಂದ ನಾನು ಈ ತಳಿಯನ್ನು ತರಿಸಿ ಬೆಳೆಸಿ ನಾನು ಊಟ ಮಾಡ್ತಾಯಿದ್ದೀನಿ. ನನಗೆ ಶುಗರ್ ಕಂಟ್ರೋಲ್ ಆಗಿದೆ. ಅಷ್ಟಕ್ಕೆ ಮುಂಚೆ ಇದನ್ನು ಯೂಸ್ ಮಾಡ್ಲಿಕ್ಕೆ ಮುಂಚೆ ಏನಾಗ್ತಿತ್ತು, ನನಗೆ ಮಧ್ಯರಾತ್ರಿಯಲ್ಲಿ 2 ಗಂಟೆಗೋ 3 ಗಂಟೆಗೋ ಹಸಿವಾಗ್ಬಿಡ್ತಾಯಿತ್ತು, ಲೋ ಶುಗರ್ ಆಗ್ತಾಯಿತ್ತು. ಹೋಗಿ ಊಟ ಮಾಡಿಬಿಡೋದು, ಇಲ್ಲ 7 ಗಂಟೆಗೆಲ್ಲ ಟಿಫನ್ ಬೇಕಾಗುತ್ತೆ. ಈಗ 10:30, 11 ಇಲ್ಲ 12 ಗಂಟೆವರೆಗೂ ಟಿಫನ್ ತಡವಾದರೂ ತಟ್ಕೊಳ್ಳೋ ಶಕ್ತಿ ಬಂದಿದೆ. ಕೂಜಿ ಪಟಾಲಿಯ ಅಂತ ಒಂದು ಬೀಜ, ಭತ್ತದ ತಳಿ ಇದು. ಈ ಭತ್ತದ ತಳಿ ಬಂದ್ಬಿಟ್ಟು ದೇವರು ಕೊಟ್ಟಂಥ ಬೀಜ ಇದು. ಪ್ರಕೃತಿ ಅನ್ಬೋದು, ದೇವರು ಅನ್ಬೋದು. ಇದಕ್ಕೆ ಲ್ಯಾಬ್ನಲ್ಲಿ ತಯಾರು ಮಾಡಿದಂಥ ಬೀಜ ಅಲ್ಲ, ಇದು ದೇವರು ಕೊಟ್ಟ ಒಂದು ಸಹಜ ತಳಿ. ಇದು ನಮ್ಮ ಭಾರತ ದೇಶದಲ್ಲಿ 5,000 ತಳಿಗಳಿದ್ದು ಈಗ ಒಂದು 500 ತಳಿ ಇದ್ದಾವೆ. ಅದರಲ್ಲಿ ಇದು ಒಂದು ಕೂಜಿ ಪಟಾಲಿಯ ಅಂತ ಹೆಸರು. ಈ ಕೂಜಿ ಪಟಾಲಿಯ ಏನಪ್ಪ ವಿಶೇಷ ಅಂದರೆ, ಇದರಲ್ಲಿ 110ರಿಂದ 120 ದಿವಸದಲ್ಲಿ ಇದು ಬೆಳೆ ಕೈಗೆ ಬಂದುಬಿಡುತ್ತೆ. ಬೆಳೆ ಕಾಲ ಬರೀ 110ರಿಂದ 120 ದಿವಸ. ಈ ತಳಿ ಏನಾಗುತ್ತೆ ಅಂದರೆ ಆರೋಗ್ಯಕ್ಕೆ ಒಳ್ಳೆಯದು. ಅಕ್ಕಿನಲ್ಲಿ ಡೈಟರಿ ಫೈಬರ್ ಅಂತಾರೆ, ಪೀಚು ಪದಾರ್ಥ ಜಾಸ್ತಿ ಇರ್ತದೆ. ಪೀಚು ಪದಾರ್ಥ ಮಾಮೂಲು ಅಕ್ಕಿನಲ್ಲಿ 0.3% ಇರ್ತದೆ. ಇದರಲ್ಲಿ 8 to 10%ವರೆಗೆ ಪೀಚಿನ ಅಂಶ ಇರ್ತದೆ. ನಾವು ಹೊಟ್ಟೆಯಲ್ಲಿ ಹೋದಾಗ ಮಾಮೂಲು ಸೋನಾ ಮಸೂರಿ ಅವೆಲ್ಲ ಇದಾವಲ್ಲ, ಅದು ಊಟ ಮಾಡ್ತಾ ಇರಬೇಕಾದ್ರೆ ಡೈಜೆಷನ್ ಸ್ಟಾರ್ಟ್ ಆಗುತ್ತೆ. ಇದು ನಿಧಾನವಾಗಿ ಡೈಜೆಷನ್ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಫೈಬರ್ ಜಾಸ್ತಿ ಇರೋದ್ರಿಂದ, ಫೈಬರ್ ಅಂದ್ರೂ ಪೀಚಿನ ಅಂಶ ಜಾಸ್ತಿ ಇರೋದ್ರಿಂದ ಇದು ನಿಧಾನವಾಗಿ ನಮ್ಮ ಹೊಟ್ಟೆಯಲ್ಲಿ ಜೀರ್ಣ ಆಗ್ತಾ ಬರ್ತದೆ. ಈ ಜೀರ್ಣ ಆಗೋ ಪದ್ಧತಿಯಿಂದ ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ. ಹೈದರಾಬಾದಲ್ಲಿ ಹಿಂಗೆ ರೈತರ ಹತ್ರ ತಗೊಂಡಿದ್ದು ಬೀಜ ಇದು. ಬೀಜಾಮೃತ ಮಾಡೋದಕ್ಕೆ 5 ಲೀಟ್ರ್ ಗೋಮೂತ್ರ, ಒಂದು ಉತ್ತಿನ ಮಣ್ಣು ಒಂದು ಹಿಡಿ, ಆಮೇಲೆ 50 ಗ್ರಾಮ್ ಸುಣ್ಣ, ಇದನ್ನು ಮಿಕ್ಸ್ ಮಾಡಿ ನೀರಲ್ಲೇ ಸಗಣಿ ಎಲ್ಲ ಮಿಕ್ಸ್ ಮಾಡಿ ಬಟ್ಟೆಯಲ್ಲಿ ಇದು ಮಾಡಿಬಿಟ್ಟು ಕಟ್ಟಿ, ಈ ಸಗಣಿಯನ್ನು ಒಂದು 5 kg ಸಗಣಿ ಅದನ್ನು ಕಟ್ಬಿಡ್ತೀವಿ. ಆಮೇಲೆ ಈ ಬೀಜ ಗೋಮೂತ್ರ 5 ಲೀಟ್ರ್ ಅದು ಡ್ರಮ್ನಲ್ಲಿ ಹಾಕಿ ಈ ಮೂಟೆ ಕಟ್ಟಿದ್ದನ್ನು ಅದರಲ್ಲಿ ಸಸ್ಪೆಂಡ್ ಮಾಡ್ತೀವಿ, ನೆನೆ ಇಟ್ಬಿಡ್ತೀವಿ, ತೂಗಾಡ್ತೀವಿ. ಆ ತೂಗಾಡೋದ್ರಿಂದ ಏನು ಈ ಸಗಣಿಯಲ್ಲಿರ್ತಕ್ಕಂಥ ಆಕಳದ, ನಾಟಿ ಆಕಳದ ಸಗಣಿ ಮಾತ್ರ, ಮತ್ತು ಬೇರೆ ಯಾವುದೂ ಸಗಣಿ ಅಲ್ಲ, ನಾಟಿ ಆಕಳದ ಸಗಣಿಯನ್ನು ಇದರಲ್ಲಿ ಮೂಟೆಯಲ್ಲಿ ಬಟ್ಟೆಯಲ್ಲಿ ಕಟ್ಟಿ ಸೋತು ಬಿಡೋದ್ರಿಂದ, ಆ ಜೋತು ಬಿಡೋದ್ರಲ್ಲೇ ಅದರಲ್ಲಿದ್ದ ಜೀವಾಂಶಗಳು, ಜೀವಕಣಗಳೆಲ್ಲ ಈ ಮೂತ್ರಕ್ಕೆ ಬಂದುಬಿಡುತ್ತೆ. ಆ ಮೂತ್ರದಲ್ಲಿ ಮತ್ತು 50 ಗ್ರಾಮ್ ಸುಣ್ಣವನ್ನು ಬೆರೆಸ್ತೀವಿ. ಅದು 24 hours ಆದಮೇಲೆ ಈ ಬೀಜನ ತಗೊಂಡು ಬಂದು ಅದರಲ್ಲಿ ಈ ಸೋಸಿದ ಇರ್ತದಲ್ಲ ಮೂತ್ರ, ಅದು ಗೋಮೂತ್ರದಿಂದ ತೆಳ್ಳಗೆ ಇದು ಮಾಡ್ತೀವಿ, ನೆನೆಸ್ತೀವಿ, ಇದು ತಡಿ ಮಾಡ್ತೀವಿ. ಬೀಜಕ್ಕೆ ತಡಿ ಮಾಡೋದು, ಬೀಜನ ಅದರಲ್ಲಿ ಮುಳುಗಿಸೋದೇನಿಲ್ಲ. ಆಮೇಲೆ ಒಣಗಿಸ್ಬೇಕು, ಡ್ರೈ ಮಾಡಿ ಒಂದು 2-3 ತಾಸು ಆದಮೇಲೆ ಅದು ಒಣಗಿಬಿಡುತ್ತೆ. ಅದನ್ನು ತಗೊಂಡು ಬಂದು ಈ ರೀತಿ ಗದ್ದೆಯಲ್ಲಿ ಹಾಕ್ತೀವಿ. ಇದು ಹಾಕ್ತೀವಿ. ಇದು ಸಸಿನ ಮಡಿ ಮಾಡ್ತೀವಲ್ಲ, ಸಸಿ ಮಡಿಗೆ ಮಾಮೂಲು ರೈತರು ಏನು ಮಾಡ್ತಾರೆ, 25ರಿಂದ 35 kg ಬೀಜನ ಬಳಸ್ತಾರೆ ಬೇರೆ ತಳಿಗಳು. ಈ ನಮ್ಮ ಶ್ರೀ ಪದ್ಧತಿಯಲ್ಲಿ ಏನಾಗುತ್ತೆ ಅಂದರೆ ಬರೀ 1.5ರಿಂದ 2 kg ಮಾತ್ರ 1 ಎಕರೆಗೆ ಬೀಜವನ್ನು ನಾವು ಬಳಸಿ ಈ ಥರ ತೆಳ್ಳಗೆ ಹಾಕ್ಕೊಂಡು ಇದು 9ರಿಂದ 20ನೇ ದಿನದೊಳಗೆ ಇದನ್ನು ನಾಟಿ ಮಾಡಬೇಕಾಗ್ತದೆ. ಇವತ್ತು ನಮ್ಮದು 19ನೇ ದಿನದ ಬೀಜ ಇದು ಸಸಿ. ಇಲ್ಲಿ ನಮ್ದೇನಾಗುತ್ತೆ ಅಂದರೆ ಇದು ಬೀಜ, ಇದು ಭತ್ತದ ಬೀಜ
ಮತ್ತು ಬೇರು ಎರಡು ಇರ್ತವೆ. ಈ ಬೀಜಕ್ಕೆ ಇವಾಗ ನಾಟಿ ಮಾಡಿದಾಗಿಂದ ಇದು ಊರ್ಕೊಂಡು ಗಟ್ಟಿ ಬೀಳೋವರೆಗೆ ಈ ಪೋಷಕಾಂಶಗಳು ಈ ಬೀಜದಿಂದ ಈ ಗಿಡ ತಗೊಳುತ್ತೆ, ಸಸಿ ಸದೃಢವಾಗಿ ಬೆಳುತ್ತೆ. ಮತ್ತೆ ಸರ್, ಈಗಿನ ರೈತರಿಗೆ ಇದರಿಂದ ಆಗೋ ಲಾಭ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಏನು ಹೇಳಕ್ಕೆ ಇಷ್ಟಪಡ್ತಿದ್ದೇನೆ ಅಂದರೆ, ಈ ರೀತಿ ಬೀಜವನ್ನು 20 kg 25 kg ಬಳಸೋದು ಬದಲಾಗಿ ಬರೀ 2 kg ಬಳಸೋದ್ರಿಂದ ಅಲ್ಲಿ ಬೀಜನೂ ಉಳಿತದೆ. ಅದು ಒಂದು ಪ್ಲಸ್ ಪಾಯಿಂಟು. ಎರಡನೇದು ಏನಪ್ಪ ಅಂದರೆ, ಇದು ಸಹಜವಾಗಿ ಬೆಳೆದಂಥ ಬೀಜ, ಇದರಲ್ಲಿ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಪ್ರತಿ ರೈತ ಅವರ ಕುಟುಂಬಕ್ಕಾಗಿ ಆದರೂ ವ್ಯಾಪಾರಕ್ಕೆ ದೃಷ್ಟಿಯಿಂದ ಅಲ್ಲದಾದರೂ ಕಡಿಮೆ ಇದು ಅವರ ಕುಟುಂಬ ಪೋಷಣೆಗಾಗಿದ್ರೂ ಆರೋಗ್ಯವಾದಂಥ ಆಹಾರ ತಿನ್ನಬೇಕನ್ನೋ ಉದ್ದೇಶಕ್ಕೆ ಇದನ್ನು ಬೆಳೆಸಬೇಕು. ಒಂದು ಖರ್ಚಿಲ್ಲ. ನಾವು ಇದರ ಬೇರೆ ರೈತರು ಏನು ಮಾಡ್ತಾರೆ, ಫರ್ಟಿಲೈಸರ್ಸ್ ಹಾಕ್ತಾರೆ, ಯೂರಿಯಾ, DAP ಮತ್ತು ನೀರಿನ ಮದ್ದು ಅವೆಲ್ಲ ಬಳಸಿ ಅವರು 15,000 to 20,000 ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡ್ತಾರೆ. ನಾಟಿ ಮಾಡೋದು ಇದೆಲ್ಲ ಮಾಮೂಲು ಲೇಬರ್ ಇರ್ತದೆ. ಈ ಲೇಬರ್ ಮಾಡೋದು ಇವೆಲ್ಲ ವ್ಯವಸಾಯದ ಕೆಲಸಗಳ ಜೊತೆಗೆ ಅಡಿಷ್ನಲ್ ಆಗಿ ಹಾಕ್ತಾರೆ ಅವರು. ಆ ರೈತ ನಷ್ಟ ಹೋಗ್ತಾ ಇದ್ದಾನೆ, ಹೆಚ್ಚಿನ ಹೊರೆ ಆಗ್ತಾ ಇದೆ. ಆ ಹೊರೆನ ತಗ್ಸೋದು ನಾವು ಅದನ್ನು ಸಂಹಾರಿಕ ಔಷಧಗಳು ಯೂಸ್ ಬಳಸಲ್ಲ. ನಾವು ಗೋಮೂತ್ರ, ಜೀವಾಮೃತ ಅಂತ ಮಾಡ್ತೀವಿ. ಯಾರೋ ಮಾಡ್ದನಲ್ಲ, ಎಲ್ಲರೂ ಮಾಡಿ ಅನುಭವ ಪಡ್ತಂಥ ಸಿಸ್ಟಮ್ನ ನಮ್ಮ ಬಳ್ಳಾರಿ ಏರಿಯಾದಲ್ಲಿ ರೈತರು ಜಾಸ್ತಿ ಬಳಸ್ತಾ ಇಲ್ಲ. ನಮ್ಮ ಇವರು ವೇಣುಗೋಪಾಲ್ ಅನ್ನೋ ರೈತರು ಕೂಡ, ಈ ಹೊಲದ ಮಾಲೀಕರು ಇವರು ಕೂಡ ಆಸಕ್ತಿ ಇದೆ. ಔಷಧ ಹೊಡೆಲಾರ್ದಂಥ ರಾಸಾಯನಿಕ ಮುಕ್ತ ಆಹಾರವನ್ನು ಸೇವನೆ ಮಾಡಬೇಕು ಅನ್ನೋ ಆಶಯದಿಂದ 10 ಎಕರೆ ಜಮೀನಲ್ಲಿ 10 ಎಕರೆ ಜಮೀನಿದೆ. ಈ ವೇಣುಗೋಪಾಲ್ ಅವರದ್ದು ಇಬ್ರಾಹಿಂಪುರದ ಸರ್ವೆ ನಂಬರ್ 38, ಅದರಲ್ಲಿ 10 ಎಕರೆ ಜಮೀನಿದೆ. 38B ನಲ್ಲಿ 10 ಎಕರೆ ಜಮೀನು. 10 ಎಕರೆ ಜಮೀನಲ್ಲಿ ಬೇರೆ ರೈತರಿಗೆ ಕೊಟ್ಟಿದ್ದರು ಗುತ್ತಿಗೆಗೆ. ಆದರೂ ಕೂಡ ಅವರು ರಸಾಯನ ಮುಕ್ತ ಆಹಾರ ಸೇವನೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ 1 ಎಕರೆ ಅಷ್ಟು ಇದನ್ನು ಈ ಸ್ಥಳವನ್ನು ಕಾಯ್ದಿರಿಸ್ಕೊಂಡು ಇದರಲ್ಲಿ ಈ ಬೆಳೆನ ಇವತ್ತು ನಾಟಿ ಮಾಡ್ತಾ ಇದ್ದೀವಿ. ಸರ್, ಈಗ ರೈತರಿಗೆ ಇದು ಸಂಪರ್ಕ ಹೆಂಗೆ ಮಾಡ್ಬೇಕು ಸರ್? ಅವರು ಇಷ್ಟಪಡೋರು ಇದ್ದರೆ ನಮ್ಮನ್ನು ಸಂಪರ್ಕ ಮಾಡ್ಬೋದು. ವಿ ಜಯರಾಮ್ ನನ್ನ ಹೆಸರು. ಫೋನ್ ನಂಬರು 9243210936. ಮತ್ತೊಮ್ಮೆ ಹೇಳ್ತೇನೆ, 9243210936. ಇದು ನನ್ನ ಸಂಪರ್ಕ. ನಾನು ಬಳ್ಳಾರಿಯಲ್ಲಿ ಇರ್ತೇನೆ. ಬುಡಾ ಕಾಂಪ್ಲೆಕ್ಸ್ನಲ್ಲಿ MRF ಟೈರ್ ಅಂಗಡಿ ಮೇಲೆ ನಮ್ಮ ಆಫೀಸ್ ಇದೆ. ಅಲ್ಲಿ ಯಾರಾದರೂ ಬಂದು ನನ್ನನ್ನು ಸಂಪರ್ಕ ಮಾಡಿದರೆ ಅವರಿಗೆ ಬೀಜನೂ ಕೊಡ್ತೇನೆ. ಈಗ ಆಯಿತು ಬೇಸಿಗೆಯಲ್ಲಿ ಅವರು ಬೆಳೆ ಬೆಳಿತೀವಂದರೆ ಆವಾಗ ನಾವು ಬೀಜನೂ ಕೊಡ್ತೀವಿ. ಅವರು ಖರೀದಿ ಹೆಂಗಪ್ಪ, ಮಾರ್ಕೆಟಿಂಗ್ ಹೆಂಗ ಅಂತ ಸಮಸ್ಯೆ ಬರ್ತದೆ. ಮಾರ್ಕೆಟಿಂಗ್ ಸಮಸ್ಯೆನು, ಸೋನಾ ಮೊಸರು ಏನು ರೇಟ್ ಆಗುತ್ತೋ ಅದಕ್ಕಿಂತ ಒಂದು 500 ರೂಪಾಯಿ ಜಾಸ್ತಿ ಕೊಟ್ಟು ನಾವೇ ತೊಗೊತೀವಿ. ಇಳುವರಿನ ಇದು 25 ಚೀಲದಿಂದ 35 ಚೀಲ 1 ಎಕರೆಗೆ ಬರ್ತದೆ. ಲಾಸ್ ಇಲ್ಲ. ಲಾಸ್ ಮಾತೆ ಎಲ್ಲಿ ಬರುತ್ತೆ? ಅವರು ಬೇರೆ ರೈತರೆಲ್ಲ ಯೂರಿಯಾ, DAP, ನೀರಿನ ಮದ್ದು, ಕೀಟನಾಶಕಗಳು ಅವನ್ನೆಲ್ಲ ಮಾಡೋದ್ರಿಂದ ಅಲ್ಲೇ 15,000 to 20,000 ರೂಪಾಯಿ ಉಳಿತದೆ. ಇಳುವರಿ ಅದು 40 ಚೀಲ ಬರ್ತದೆ. ಇದು 25 ಚೀಲದಿಂದ 35 ಚೀಲವರೆಗೆ ಬರ್ತದೆ. ನನಗೆ ಲಾಸ್ಟ್ ಟೈಮ್ 29 ಚೀಲ ಬಂದಿದೆ. 120 ದಿವಸ ಒಳಗ ನಾವು ಯಾವುದು ಕ್ರಿಮಿ ಸಂಹಾರಿಕ ಆಗಲಿ, ಯೂರಿಯಾ ಆಗಲಿ, ಫರ್ಟಿಲೈಸರ್ಸ್ ಯೂಸ್ ಮಾಡಲ್ಲ. ಬರೀ ಬೀಜಾಮೃತ ಅಂತ ತಯಾರು ಮಾಡ್ತೀವಿ. ಅದನ್ನ ಹೆಂಗೆ ತಯಾರು ಮಾಡ್ತೀವಿ ಅಂದರೆ, ಒಂದು 20 ಲೀಟರು ಗೋಮೂತ್ರ ತಗೊಂಡು, ಒಂದು 20 kg ಸಗಣಿ ತಗೊಂಡು, ನಾಟಿ ಆಕಳ ಸಗಣಿ, ಆಮೇಲೆ ಅದರಲ್ಲಿ ಒಂದು 2 kg ಅಂದು ಹಿಟ್ಟು ಹಾಕಬೇಕು. ಆ 2 ಬೀಜ ಇರೋ ಹಿಟ್ಟು, ಕಡಲೆ ಹಿಟ್ಟು, ಕಡಲೆ ಹಿಟ್ಟು, ಆಮೇಲೆ ಇನ್ನ ಏನೇ 2 kg ಬೆಲ್ಲ ಆ ಥರ ರೆಡಿ ಮಾಡಿ ಜೀವಾಮೃತ ಅಂತೀವಿ. ಅದಕ್ಕೂ ಆ ಜೀವಾಮೃತವೇ
ಎಲ್ಲ ಟೋಟಲ್ 120 ಡೇಸ್ ಒಳಗ 15 ದಿವಸಕ್ಕೆ ಆ ಥರ ಕೊಡ್ತೀವಿ. ಕಡಿಮೆ ನೀರಲ್ಲಿ ಭತ್ತವನ್ನು ಬೆಳೆಸಿ ದೂರ ಅದು 25 ಸೆಂಟಿಮೀಟರಿಂದ 25 ಸೆಂಟಿಮೀಟರ್ನಲ್ಲಿ ನಾಟಿ ಮಾಡೋದ್ರ ಮೂಲಕ ಕಡಿಮೆ ಬೀಜವನ್ನು ಬಳಸಿ ಕಡಿಮೆ ಬೀಜವನ್ನು ಬಳಸಿ ಬರೀ 2 kg ಅಂದರೆ 1 ಎಕರೆಗೆ ಸಾಕಾಗುತ್ತೆ. ಒಂದು ಎರಡನೇದು, ಈ ನಮ್ಮ ಪದ್ಧತಿಯಲ್ಲಿ ನಾವು ವಾರಕ್ಕೊಮ್ಮೆ ನೀರು ಬಿಡ್ತೀವಿ, ಪ್ರತಿನಿತ್ಯ ನೀರು ಬಿಡಲ್ಲ. ಭತ್ತಕ್ಕೆ ಪ್ರತಿನಿತ್ಯ ನೀರು ಈ ರೀತಿ ಬಿಡಬೇಕಂತ ಹೇಳ್ತಾರೆ, ಅದು ಅವಶ್ಯಕತೆ ಇಲ್ಲ. ಒಣ ಬೇಸಾಯ ಪದ್ಧತಿಯಲ್ಲಿ ಕಡಿಮೆ ನೀರಲ್ಲಿ ವಾರಕ್ಕೊಮ್ಮೆ ನೀರು ಬಳಸಿ ನೀರನ್ನು ಉಳಿಸ್ತೀವಿ. ಬೆಳೆ ಬೆಳೆಸಿ ಕಡಿಮೆ ನೀರು ಬಳಸಿ ಬೆಳೆಸಿ ನೀರು ಉಳಿತಾಯ ಮಾಡೋದು ನಮ್ಮ ಮೂಲ ಉದ್ದೇಶ. ಇದು ಕೂಜಿ ಪಟಾಲಿಯ ಭತ್ತದ ತಳಿ. ಇದು ಸಹಜವಾದ ಬೆಳೆದಂಥ ಭತ್ತ, ಇದು ನ್ಯಾಚುರಲ್ ಆಗಿ ಬೆಳೆದಂಥ ಭತ್ತ. ಇದು ಲ್ಯಾಬ್ನಲ್ಲೇ ತಯಾರಾಗಿಲ್ಲ, ಇದು ದೇವರು ಕೊಟ್ಟ ಅಥವಾ ಪ್ರಕೃತಿ ನೀಡಿದ ಬೀಜ. ಇದು ಸೋನಾ ಮಸೂರಿ RNR ಎಲ್ಲದಕ್ಕಿಂತ ಅತಿ ಸಣ್ಣಗಿರೋದಂಥ ಭತ್ತ ಇದು. ಆಮೇಲೆ ಅಕ್ಕಿ ಊಟ ಮಾಡಿದ್ರೆ ಶುಗರ್ ಪೇಷಂಟ್ಗಳಿಗೆ ಜಲ್ದಿ ಹಸಿವಾಗೋದಿಲ್ಲ. ಒಂದು ಕಾರಣಕ್ಕೆ ಇದನ್ನು ಬೆಳೆಸಿದ್ವಿ. ಬೇರೆ ರೈತರು ಮಾರ್ತಾಯಿದ್ರು, ಅದನ್ನು ತರಿಸಿ ಆಂಧ್ರದಿಂದ ಈ ಭತ್ತವನ್ನು ನಾನು 2021ರಿಂದ ಕಳಿಸ್ತಾ ಇದ್ದೀನಿ. ಅಷ್ಟಕ್ಕೆ ಮುಂಚೆ ನಾನು ಸೋನಾ ಮಸೂರಿ ಊಟ ಮಾಡಿದಾಗ ಹಸಿವು ಜಲ್ದಿ ಆಗ್ತಾಯಿತ್ತು. ಆಮೇಲೆ ಸಿರಿಧಾನ್ಯಗಳು ಅಂದರೆ ನವಣೆ, ಸಜ್ಜೆ, ಕೊರಲೆ, ಸಾಮೆ, ಇವು ಸಿರಿಧಾನ್ಯಗಳು. ಯಾರು ನಮ್ಮ ಡಾಕ್ಟರ್ ಕಾದರ್ವಳ್ಳಿ ಹೇಳಿದಂಥ ತಳಿಗಳು. ಆ ತಳಿಗಳನ್ನು ನಾನು ಉಪಯೋಗ ಮಾಡಿದೆ. ಶುಗರ್ ಅಷ್ಟು ಜಲ್ದಿ ಕಂಟ್ರೋಲ್ ಆಗಿದ್ದಿಲ್ಲ. ಇದರಲ್ಲಿ ಡೈಟರಿ ಫೈಬರ್ ಅಂತಾರೆ, ಅಂದರೆ ನಾರಿನಾಂಶ ಜಾಸ್ತಿ ಇರುತ್ತೆ. ನವಣೆಯಲ್ಲಿ ಎಷ್ಟು ನಾರಿನಾಂಶ ಇದೆಯೋ ಇದರಲ್ಲೂ ಅಷ್ಟೇ ನಾರಿನಾಂಶ ಇದೆ ಅಕ್ಕಿಯಲ್ಲಿ. ಆದ ಕಾರಣ ಇದು ನಿಧಾನವಾಗಿ ಜೀರ್ಣವಾಗುತ್ತೆ. ಸೋನಾ ಮಸೂರಿ ನಾವು ಊಟ ಮಾಡ್ತಿರ್ಬೇಕಾದ್ರೆ ಒಟ್ಟಾಗಿ ಓದ್ಕೊಳ್ಳೇ ಜೀರ್ಣ ಪ್ರಕ್ರಿಯೆ ಸ್ಟಾರ್ಟ್ ಆಗಿಬಿಡುತ್ತೆ. ಇದು ನಿಧಾನವಾಗಿ ಜೀರ್ಣ ಪ್ರಕ್ರಿಯೆ ಸ್ಟಾರ್ಟ್ ಆಗೋದ್ರಿಂದ ನಮಗೆ 3-4 ತಾಸು ಹಸಿವೆ ಆಗೋದಿಲ್ಲ ಜಲ್ದಿ. ಇಷ್ಟಕ್ಕೆ ಮುಂಚೆ ನಾನು 2000 ಶುಗರ್ ಪೇಷಂಟ್. ನಾನೇನು ಮಾಡಿದೆ, ನವಣೆ ಮತ್ತು ಇವೆಲ್ಲ ತಗೊಂಡು ಊಟ ಮಾಡಿದೆ, ಕಂಟ್ರೋಲ್ ಆಗ್ತಿಲ್ಲ. ಇದನ್ನು ಇಂಟರ್ನೆಟಲ್ಲಿ ಹುಡುಕಿದಾಗ ಶಿವಪ್ರಸಾದ ರಾಜನ್ ಅವ್ರ ಕಡೆಯಿಂದ ನಾನು ಈ ತಳಿಯನ್ನು ತರಿಸಿ ಬೆಳೆಸಿ ನಾನು ಊಟ ಮಾಡ್ತಾಯಿದ್ದೀನಿ. ನನಗೆ ಶುಗರ್ ಕಂಟ್ರೋಲ್ ಆಗಿದೆ. ಅಷ್ಟಕ್ಕೆ ಮುಂಚೆ ಇದನ್ನು ಯೂಸ್ ಮಾಡ್ಲಿಕ್ಕೆ ಮುಂಚೆ ಏನಾಗ್ತಿತ್ತು, ನನಗೆ ಮಧ್ಯರಾತ್ರಿಯಲ್ಲಿ 2 ಗಂಟೆಗೋ 3 ಗಂಟೆಗೋ ಹಸಿವು ಆಗ್ಬಿಡ್ತಾಯಿತ್ತು, ಲೋ ಶುಗರ್ ಆಗ್ತಾಯಿತ್ತು. ಹೋಗಿ ಅವಾಗ ಊಟ ಮಾಡಿಬಿಡೋದು, ಇಲ್ಲ 7 ಗಂಟೆಗೆಲ್ಲ ಟಿಫನ್ ಬೇಕಾಗ್ತಿತ್ತು. ಈಗ 10:30, 11 ಇಲ್ಲ 12 ಗಂಟೆವರೆಗೂ ಟಿಫನ್ ತಡವಾದರೂ ತಟ್ಕೊಳ್ಳೋ ಶಕ್ತಿ ಬಂದಿದೆ. ಈ ತಳಿಗಳನ್ನು ನಾನು ಬಳಕೆ ಮಾಡ್ತಾ ಇರಬೇಕಾದ್ರೆ 2021ರಿಂದ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿವರೆಗೂ ಚೆನ್ನಾಗಿದ್ದೀನಿ. ಶುಗರ್ ಕೂಡ ಕಂಟ್ರೋಲ್ ಆಗಿದೆ, ಇನ್ಸುಲಿನ್ ಕೂಡ ಕಡಿಮೆ ಆಗಿದೆ. ಮೊದಲು ಬೆಳಗ್ಗೆ 20 ಯೂನಿಟ್ ಹಾಕ್ಕೊತಿದ್ದೆ, ರಾತ್ರಿ 10 ಯೂನಿಟ್ ಹಾಕ್ಕೊತಾ ಇದ್ದೆ ಇನ್ಸುಲಿನ್. ಈಗ ಅದು ಬೆಳಗ್ಗೆ 11-12 ಯೂನಿಟ್ ಹಾಕ್ಕೊತೀನಿ, ರಾತ್ರಿ 4 ಯೂನಿಟ್ ಹಾಕ್ಕೊತೀನಿ. ಸೊ ಇಷ್ಟು ಡಿಫ್ರೆನ್ಸ್ ಆಗಿದೆ. ನಾನು ಆರೋಗ್ಯವಾಗಿದ್ದೀನಿ. ಅದಕ್ಕೆ ಈ ತಳಿನ ನಮ್ಮ ಸ್ನೇಹಿತರಾದ ಇವರು ವೇಣುಗೋಪಾಲ್ ಸರ್ ಅವ್ರದ್ದು ಹೊಲ ಇದು 10 ಎಕರೆ ಇಬ್ರಾಹಿಂಪುರ ಗ್ರಾಮದಲ್ಲಿ, ಶಂಕರಬಂಡೆ ಹೋಬಳಿ, ಬಳ್ಳಾರಿ ತಾಲೂಕು ಇದು ಹೊಲ. ಈ ಹೊಲದಲ್ಲಿ ಅವರು ಕೂಡ ಅಪೇಕ್ಷೆ ಪಟ್ಟರು, ರಸಾಯನ ಮುಕ್ತ ಆಹಾರ ಸೇವನೆ ಮಾಡಬೇಕು ಅನ್ನೋದು ಆಸೆ ಇದೆ ಅವರಿಗೆ. ಆ ಕಾರಣಕ್ಕೆ ಅವ್ರು ನನಗೆ ಅಪ್ರೋಚ್ ಆದಾಗ ನಾನು ಅವರಿಗೆ ಮಾರ್ಗದರ್ಶನ ಮಾಡಿ ಇದೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.